ಯಾವ ಶತ್ರುಗೂ ಈ ಕ್ಯಾನ್ಸರ್ ಎಂಬ ರೋಗ ದಯವಿಟ್ಟು ಬರಬಾರ್ದು. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮಂಜುಳಾ. ಎಲ್ಲರೂ ಚೆನ್ನಾಗಿದ್ದೀರಂತ ಭಾವಿಸ್ತೇನೆ ರೀ. ನಾನು ಕೂಡ ತುಂಬ ಚೆನ್ನಾಗಿದೆ ನೋಡ್ರಿ. ಇದೇ ಫಸ್ಟ್ ಟೈಮ್ ನನ್ನ ವಿಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ಈಗಿನ ಒಂದು ಜಗತ್ತಿನಲ್ಲಿ ಏನಪ್ಪ ಜಾಸ್ತಿ ಆಗಿದೆ ಅಂತ ಹೇಳಿದೆ ಅಂದ್ರೆ ಕ್ಯಾನ್ಸರ್ ಎಂಬ ರೋಗ ಜಾಸ್ತಿ ಎಲ್ಲ ಕಡೆಯೂ ತುಂಬ ಜಾಸ್ತಿ ಆಗಿದೆ. ಅದರೊಳಗೆ ನಮ್ಮ ಭಾರತಾದ್ಯಂತ ಈ ಕ್ಯಾನ್ಸರ್ ಅನ್ನೋ ಒಂದು ಮಾರಕ ರೋಗ ತುಂಬ ಜಾಸ್ತಿ ಆಗಿದೆ. ಸಣ್ಣ ಮಕ್ಕಳಿಗಾಯಿತು, ದೊಡ್ಡವ್ರಿಗಾಯಿತು, ವಯಸ್ಸಾದವ್ರಿಗೆ, ಚಿಕ್ಕವರು ದೊಡ್ಡವರು ಅಂತ ನೋಡ್ದೇ ಅತಿ ಹೆಚ್ಚು ವೇಗವಾಗಿ ಈ ಒಂದು ಕ್ಯಾನ್ಸರ್ ಎಂಬ ಮಾರಕ ರೋಗ ಹೆಚ್ಚಿಗೆ ಆಗ್ತಾ ಇದೆ. ಹಾಗಾಗಿ ಇದಕ್ಕೆ ನಾವು ಯಾವ ರೀತಿಯಾಗಿ ಒಂದು ಕಂಟ್ರೋಲನ್ನು ಮಾಡ್ಕೋಬೇಕು, ಅದಕ್ಕಿಂತ ಮುಂಚೆ ಅದು ಬರೋದಕ್ಕಿಂತ ಮುಂಚೆ ನಾವು ಒಂದು ಆರೋಗ್ಯವನ್ನು ಯಾವ ರೀತಿಯಾಗಿ ನೋಡ್ಕೋಬೇಕು ಅನ್ನೋದ್ರ ಬಗ್ಗೆ ನಾನು ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿರಿ. ನೀವು ಕಟ್ ಮಾಡ್ತಾ ನೋಡ್ಕೊತ ಹೋದೆ ಅಂದ್ರೆ ಇದರಲ್ಲಿರ್ತಕ್ಕಂಥ ಒಂದು ವಿಷಯ ನಿಮಗೆ ಗೊತ್ತಾಗೋದಿಲ್ಲ. ಹಾಗಾಗಿ ವಿಡಿಯೋನ ಕೊನೆಯವರೆಗೂ ಸ್ಕಿಪ್ ಮಾಡದೆ ನೋಡ್ರಿ ಅಂತ ಹೇಳಿ ಕೇಳ್ಕೊಳ್ತೀನಿ. ಈ ಕ್ಯಾನ್ಸರ್ ಅನ್ನೋ ರೋಗ ದಯವಿಟ್ಟು ಯಾವ ಒಂದು ಶತ್ರುಗಳಿಗೂ ಬರಬಾರ್ದು. ಎಲ್ಲ ರೋಗಕ್ಕಿಂತ ಈ ಕ್ಯಾನ್ಸರ್ ಏನೋ ಇದೆಯಲ್ಲ ನಿಜವಾಗ್ಲೂ ತುಂಬ ಮಾರಕವಾದಂಥ ಕಾಯಿಲೆ ಇದು. ಇದರ ಒಂದು ಚಿಕಿತ್ಸೆನೂ ಕೂಡ ಅಷ್ಟೊಂದು ನೋವು ಕೊಡ್ತಕ್ಕಂತಹ ದೇಹಕ್ಕೆ ನೋವು ಕೊಡ್ತಂಥ ಒಂದು ಚಿಕಿತ್ಸೆ ಇದು. ದಯವಿಟ್ಟು ಯಾವ ಶತ್ರುಗೂ ಈ ಕ್ಯಾನ್ಸರ್ ಎಂಬ ರೋಗ ದಯವಿಟ್ಟು ಬರಬಾರ್ದು. ನಮಗೆ ಹೇಗೆ ಕ್ಯಾನ್ಸರ್ ಬಂದಿದೆ, ನಾನು ಅದನ್ನು ಯಾವ ರೀತಿಯಾಗಿ ಕಂಟ್ರೋಲ್ ಮಾಡ್ಕೋಬೇಕು ಅನ್ನೋದು ನಮ್ಮ ಮನದಲ್ಲಿ ಕಾಡ್ತಾ ಇರ್ತದೆ. ಬನ್ನಿ ಹಾಗಾದರೆ ಯಾವ ರೀತಿಯಾಗಿ ನಾವು ಒಂದು ಕ್ಯಾನ್ಸರ್ ರೋಗವನ್ನು ನಾವು ಯಾವ ರೀತಿಯಾಗಿ ಕಂಟ್ರೋಲ್ ಮಾಡ್ಕೋಬೋದು ಅನ್ನೋದಕ್ಕೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಏನಪ್ಪ ಅಂತ ಹೇಳಿದೆ ಅಂದ್ರೆ ಮೊದಲು ನಾವು ಒಂದು 3 ಪದಾರ್ಥಗಳನ್ನು ನಾವು ಬಿಡಲೇಬೇಕು. ಯಾಕಂದರೆ ಜೀವಕ್ಕಿಂತ ಏನು ಹೆಚ್ಚಿಗೆ ಇಲ್ಲ. ಆ 3 ಪದಾರ್ಥಗಳನ್ನು ಬಿಟ್ಟರೆ ತುಂಬ ಕ್ಯಾನ್ಸರ್ ಕಂಟ್ರೋಲ್ ಸ್ಥಿತಿಗೆ ಬರ್ತೈತಿ. ಏನಪ್ಪ ಆ 3 ವಿಷಯ ಅಂತ ಹೇಳಿದೆ ಅಂದ್ರೆ ಫಸ್ಟ್ನೇದಾಗಿ ಶುಗರು, ಸಕ್ಕರೆಯನ್ನು ಕಡಿಮೆ ಮಾಡಬೇಕು. ಎರಡನೇದಾಗಿ ಮೈದಾನ ಕಡಿಮೆ ಮಾಡಬೇಕು. ಮೂರನೇದಾಗಿ ನಾವು ಬಳಸ್ತಕ್ಕಂಥ ಆಯಿಲು ಅಂದರೆ ಅಡುಗೆ ಆಯಿಲನ್ನು ನಾವು ಚೇಂಜ್ ಮಾಡ್ಕೋಬೇಕು. ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ ನಿಮಗೆ ಏನೇನು ಬಿಡಬೇಕು ಅನ್ನೋದ್ರ ಬಗ್ಗೆ. ಹೌದು ಫ್ರೆಂಡ್ಸು, ಶುಗರ್ ಅನ್ನೋದು ನಮ್ಮ ಬಾಡಿಯಲ್ಲಿ ಹೆಚ್ಚಿಗೆ ಇದೆ ಅಂದ್ರೆ ಈ ಕ್ಯಾನ್ಸರ್ ಏನು ಕ್ರಿಮಿಕೀಟಗಳದಲ್ಲ ಅವು ವೈರಸ್ಗಳು ಜಾಸ್ತಿ ಉತ್ಪತ್ತಿ ಆಗ್ತವೆ. ಹಾಗಾಗಿ ಶುಗರನ್ನು ಬಿಡೋದು ತುಂಬ ಒಳ್ಳೆಯದು. ಶುಗರ್ ಬಿಡೋದು ಅಂತ ಹೇಳಿದ್ರೆ ಟೀ ಕಾಫಿ ಜಾಸ್ತಿ ಇವಾಗ ನೋಡ್ರಿ ಜನ್ರೇಷನ್ ಜಾಸ್ತಿ ಟೀ ಕಾಫಿಗೆ ಅಡಾಪ್ಟ್ ಆಗಿಬಿಟ್ಟಿದ್ದಾರೆ. ಹಾಗಾಗಿ ಟೀ ಕಾಫಿಯನ್ನು ನಾವು ಅವಾಯ್ಡ್ ಮಾಡಲೇಬೇಕು. ಹಾಗೆ ಸಕ್ಕರೆ ಹಾಕಿ ಮಾಡಿರ್ತಕ್ಕಂಥ ಪದಾರ್ಥಗಳನ್ನು, ತಿಂಡಿ ತಿನಿಸುಗಳನ್ನು ನಾವು ಬಿಡಬೇಕು. ಆ ನಂತರ ಮೈದಾ ಹಿಟ್ಟಿನಿಂದ ಮಾಡ್ತಕ್ಕಂಥ ಎಲ್ಲ ಒಂದು ಆಹಾರ ಪದಾರ್ಥಗಳನ್ನು ನಾವು ಕಡಿಮೆ ಮಾಡಲೇಬೇಕು. ಕಡಿಮೆ ಮಾಡೋದನ್ನು ಬಿಟ್ಟರು ಅಂಕರು ತುಂಬ ಒಳ್ಳೆಯದು. ಹಾಗೆಯೇ ನಾವು ದಿನನಿತ್ಯ ಅಡುಗೆಗೆ ಬಳಸುವಂಥ ಆಯಿಲ್ ಮೇನಾಗಿ ಅದರಿಂದನೇ ಬರ್ತಾ ಇರೋದು ಈ ಕ್ಯಾನ್ಸರ್ ಎಂಬ ಒಂದು ಮಾರಕ ರೋಗ. ಮೊದಲು ನಾವು ಆಯಿಲನ್ನು ಚೇಂಜ್ ಮಾಡಬೇಕು. ಹಾಗಾದರೆ ಆಯಿಲನ್ನು ನಾವು ಯಾವ ಆಯಿಲ್ ತಿನ್ನಬೇಕು ಅನ್ನೋದ್ರ ಬಗ್ಗೆ ನಾನು ಹೇಳ್ಕೊಡ್ತೀನಿ. ಹಾಗಾದರೆ ಆಯಿಲನ್ನು ನಾವು ಯಾವುದನ್ನು ಯೂಸ್ ಮಾಡಬೇಕು ಅನ್ನೋದು ನಿಮಗೆ ವಿಚಾರ ಮಾಡ್ತಾ ಇದ್ದೀರಾ? ಹೌದು ಫ್ರೆಂಡ್ಸು, ನಿಮ್ಮ ಅಕ್ಕಪಕ್ಕ ಗಾಣ ಏನಾದರೂ ಇದ್ದರೆ ಅಂದರೆ ಎಣ್ಣೆ ಗಾಣ ಅಂತ ಹೇಳ್ತಾರಲ್ಲ, ಎಣ್ಣೆ ಗಾಣ ಇದ್ದೆ ಅಂದ್ರೆ ನೀವು ಪ್ಯೂವರಾಗಿ ಕುಸುಬೆ ಎಣ್ಣೆನಾಯಿತು, ಸೂರ್ಯಪಾನ ಎಣ್ಣಿನಾರಾಯಿತು ಅಥವಾ ಶೇಂಗಾ ಎಣ್ಣೆನಾದರೂ ಕೂಡ ನೀವು ಯೂಸ್ ಮಾಡ್ಬೋದು. ನಿಮ್ಮ ಮನೆಯಲ್ಲಿ ಶೇಂಗಾ ಬೀಜಗಳು ಇಲ್ಲಪ್ಪ ಅಂತ ಹೇಳಿದೆ ಅಂದ್ರೆ ನಿಮಗೆ ರೆಡಿಮೇಡ್ ಅವರು ಗಾಣದಲ್ಲಿ ಮಾಡಿರ್ತಕ್ಕಂಥ ಒಂದು ಆಯಿಲ್ ಸಿಗುತ್ತದೆ. ಆ ಎಣ್ಣೆನ ತಂದು ನಾವು ದಿನನಿತ್ಯ ಅಡುಗೆಗೆ ಬಳಸಬೇಕು. ನಾನು ಕೂಡ ಇವಾಗ ಅದನ್ನೇ ಮಾಡ್ತಾ ಇರೋದು. ಇವಾಗ ಅಂತ ಹೇಳಿದೆ ಅಂದ್ರೆ ಒಂದು 3 ವರ್ಷದಿಂದ ನಾನು ಕೂಡ ಈ ಒಂದು ಗಾಣದ ಎಣ್ಣೆನ ಯೂಸ್ ಮಾಡ್ತಾ ಬಂದಿದ್ದೇನೆ. ಶುಗರನ್ನು ಬಿಟ್ಟಿದ್ದೇನೆ, ಅಂದರೆ ಟೀ ಕಾಫಿ ಇಂಥವೆಲ್ಲ ಅವಾಯ್ಡ್ ಮಾಡಿದ್ದೇನೆ. ಮತ್ತು ಮೈದಾ ಹಿಟ್ಟಿನಿಂದ ಮಾಡ್ತಕ್ಕಂಥ ಎಲ್ಲ ಆಹಾರ ಪದಾರ್ಥಗಳನ್ನು ಕೂಡ ನಾನು ಅವಾಯ್ಡ್ ಮಾಡ್ಕೊತ ಬಂದಿದ್ದೀನಿ. ಹಾಗಾಗಿ ತುಂಬ ಹೆಲ್ದಿಯಾಗಿದ್ದೀನಿ. ದಿನನಿತ್ಯ ನಾವು ಬಳಸ್ತಕ್ಕಂಥ ಅಡುಗೆಯಲ್ಲಿ ಪೆಟ್ರೋಲ್ ಮಿಕ್ಸ್ ಇರೋದ್ರಿಂದ ಆ ಎಣ್ಣೆನ ನಾವು ಅವಾಯ್ಡ್ ಮಾಡೋದು ತುಂಬ ಒಳ್ಳೆಯದು. ಈ ಕ್ಯಾನ್ಸರ್ ಬಂದರೆ ಅಂತಲ್ಲ, ಬರಲಿಲ್ದರೂ ಕೂಡ ಮನೆಯವರು ಎಲ್ಲರೂ ಕುಟುಂಬ ಸಮೇತ ನಾವು ಗಾಣದ ಎಣ್ಣೆನ ಯೂಸ್ ಮಾಡೋದ್ರಿಂದ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಯಾಕಂದರೆ ಎಲ್ಲ ಫುಡ್ಸ್ಗಳಲ್ಲಿ
ಕಲಬೆರಕೆ ಆದಂಥ ವಸ್ತುಗಳು ಜಾಸ್ತಿ ಆಗಿದ್ದಾವೆ. ಹಾಗಾಗಿ ಈ ಒಂದು ಹೆಚ್ಚಿನ ರೋಗ ಬರೋದಕ್ಕೆ ಕಾರಣ ಕಲಬೆರಕೆ ಆದಂಥ ಆಹಾರಗಳನ್ನು ತಿನ್ನೋದ್ರಿಂದ ನಮಗೆ ಜಾಸ್ತಿ ರೋಗಗಳು ಉತ್ಪತ್ತಿ ಆಗ್ತಾ ಇದ್ದಾವೆ. ಹಾಗಾಗಿ ಹೆಚ್ಚಿಗೆ ಆದರೂ ಚಿಂತೆ ಇಲ್ಲ, ನಮ್ಮ ಆರೋಗ್ಯ ಸುಧಾರಣೆಯಲ್ಲಿರ್ಬೇಕಂತ ಹೇಳಿದೆ ಅಂದರೆ ನಾವು ಗಾಣದ ಎಣ್ಣೆಯನ್ನು ಯೂಸ್ ಮಾಡೋದು ತುಂಬ ಒಳ್ಳೆಯದು. ನಿಮಗೆ ಗಾಣಗಳು ಇಲ್ಲಪ್ಪ, ಸಿಟಿಯಲ್ಲಿ ಸಿಗೋದು ಕಷ್ಟ, ಹಳ್ಳಿಗಳಲ್ಲಿ ಸಿಗುತ್ತೆ, ಸಿಟಿಯಲ್ಲಿ ಸಿಗೋದು ಕಷ್ಟ, ಗಾಣದ ಎಣ್ಣೆ ಸಿಗಲೇ ಇಲ್ಲ ಅಂತ ಹೇಳಿದೆ ಅಂದರೆ ನೀವು ಪತಂಜಲಿ ಒಳಗೆ ನಿಮಗೆ ಪ್ಯೂವರ್ ಆದಂತಹ ಕೆಮಿಕಲ್ ಇಲ್ಲದ ಒಂದು ಎಣ್ಣೆ ಸಿಗುತ್ತೆ. ಆ ಎಣ್ಣೆಯನ್ನು ಕೂಡ ತಗೊಂಬಂದು ನೀವು ದಿನನಿತ್ಯ ಅಡುಗೆಗೆ ಬಳಸಿ ಊಟ ಮಾಡೋದ್ರಿಂದ ನಮ್ಮ ಒಂದು ಕ್ಯಾನ್ಸರು ತುಂಬ ಕಂಟ್ರೋಲ್ಗೆ ಬರುತ್ತದೆ. ಪ್ರತಿಯೊಬ್ಬರು ಕೂಡ ಊಟವನ್ನು ನಾವು ಮಾಡ್ಬೋದು ಆ ಎಣ್ಣೆಯನ್ನು ಯೂಸ್ ಮಾಡಿಕೊಂಡು. ಮೇನಾಗಿ ಬರೋದೇ ಈ ಆಯಿಲಿಂದ. ಹಾಗಾಗಿ ಈ ಮೂರು ಆಹಾರ ಪದಾರ್ಥ, ಮೂರು ವಸ್ತುಗಳನ್ನು ನಾವು ಶುಗರು, ಮೈದಾ, ಎಣ್ಣೆ, ಈ ಮೂರು ಪದಾರ್ಥಗಳನ್ನು ನಾವು ಅವಾಯ್ಡ್ ಮಾಡ್ಕೊತ ಬಂದೆ ಅಂದ್ರೆ ನಮ್ಮ ಒಂದು ಕ್ಯಾನ್ಸರು ತುಂಬ ಕಂಟ್ರೋಲ್ಗೆ ಬರುತ್ತೆ. ಬೇಕಾದರೆ ನೀವು ವಾರ ಈ ಟ್ರೀಟ್ಮೆಂಟ್ ಏನು ತೊಗೊಂಡಿರ್ತೀರಲ್ಲ, ಒಂದು ವಾರ ನೀವು ಈ ರೀತಿಯಾಗಿ ಕಂಟ್ರೋಲ್ ಮಾಡ್ಕೊತ ಬನ್ನಿ, ನಿಮಗೆ ಗೊತ್ತಾಗುತ್ತೆ ಅದ್ರ ಬಗ್ಗೆ ಏನನ್ನೋದು. ಅದ್ರ ಜೊತೆಗೆ ನಾವು ಪ್ರತಿನಿತ್ಯ ನಿಂಬೆ ಹಣ್ಣಿನ ನೀರನ್ನು ಕುಡಿಯೋದು ತುಂಬ ಒಳ್ಳೆಯದು, ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದಂತಲೇ ಹೇಳ್ಬೋದು. ಹಾಗೆಯೇ ಕರೆದಿಟ್ಟಿರ್ತಕ್ಕಂಥ ಎಣ್ಣೆಯಲ್ಲಿ ನಾವು ಪದೇ ಪದೇ ಅದನ್ನೇ ಅಡುಗೆಗೆ ಯೂಸ್ ಮಾಡ್ತೀವಿ, ಅದನ್ನು ಯೂಸ್ ಮಾಡಲೇಬಾರ್ದು. ಯಾಕಂದರೆ ಅದು ವಿಷಪೂರಿತವಾಗಿರ್ತದೆ. ಕರೆದಂಥ ಎಣ್ಣೆಯಲ್ಲೇ ನಾವು ಪಲ್ಯಕ್ಕೆ, ಸಾಂಬಾರಿಗೆ ಹಾಕ್ತಿರ್ತೇವಲ್ಲ, ಅದು ವಿಷ ಬಿಟ್ಟಿರ್ತದೆ. ಹಾಗಾಗಿ ಆ ಎಣ್ಣೆಯನ್ನು ಯೂಸ್ ಮಾಡಲೇಬೇಡಿ. ದಯವಿಟ್ಟು ಕರಿದ ಪದಾರ್ಥಗಳನ್ನು ಕೂಡ ಅವಾಯ್ಡ್ ಮಾಡೋದು ತುಂಬ ಒಳ್ಳೆಯದು. ಯಾಕಪ್ಪ ವಿಡಿಯೋದಲ್ಲಿ ಈ ಥರ ಹೇಳ್ತಿದ್ದೇನೆ ಅಂತ ಹೇಳಿದೆ ಅಂದರೆ, ಯಾಕಂದರೆ ಆ ಒಂದು ಟ್ರೀಟ್ಮೆಂಟನ್ನು ತಗೊಂಡು ಅನುಭವಿಸಿದಂಥ ನೋವು ನಮಗೆ ಗೊತ್ತು. ಅದನ್ನು ಏನು ನಾವು ಅನುಭವಿಸಿ ಇವತ್ತು ಆ ಕ್ಯಾನ್ಸರನ್ನ ಗೆದ್ದು ಬಂದಿದ್ದೇನಲ್ಲ, ನಾನು ಯಾವ ರೀತಿಯಾಗಿ ಗೆದ್ದು ಬಂದಿದ್ದೇನೆ ಅನ್ನೋದಕ್ಕೆ ಬೇರೆದವ್ರಿಗೆ ನಿದರ್ಶನ ಆಗಲಿ, ನನ್ನಷ್ಟೇ ಧೈರ್ಯ ಇನ್ನೊಬ್ಬರಿಗೆ ಬರಲಿ ಅಂತ ಹೇಳಿನೇ ನಾನು ಹೆಚ್ಚಿನ ವಿಡಿಯೋಗಳನ್ನು ಮಾಡ್ತಾಯಿದ್ದೀನಿ. ದಯವಿಟ್ಟು ಏನಪ್ಪ ಇವರು ಇದರ ಬಗ್ಗೆನೇ ಜಾಸ್ತಿ ಹೇಳ್ತಾರಂತ ಯಾರು ದಯವಿಟ್ಟು ತಪ್ಪು ತಿಳ್ಕೊಳಕ್ಕೆ ಹೋಗ್ಬಿಡಿ. ನನ್ನ ಹಾಗೆ ಬೇರೆದವರು ಎಷ್ಟು ನೋವನ್ನು ಅನುಭವಿಸಿರ್ತಾರೆ ಅನ್ನೋದು ಆ ಟ್ರೀಟ್ಮೆಂಟ್ ತೊಗೊಂಡವ್ರಿಗೆ ಗೊತ್ತು, ಆ ರೋಗ ಬಂದವ್ರಿಗೆ ಗೊತ್ತಿರುತ್ತೆ ಅವರ ಮನಸ್ಥಿತಿ ಏನು ಅಂತ ಹೇಳಿ. ಹಾಗಾಗಿ ನಾನು ಏನೋ ನನ್ನಿಂದ ಏನು ಸಹಾಯ ಮಾಡೋಕ್ಕಾಗ್ಲಿಕ್ಕೂ ನನ್ನಲ್ಲಿರ್ತಕ್ಕಂಥ ಧೈರ್ಯವನ್ನು ಬೇರೆದವರಿಗೆ, ಅವರಲ್ಲಿ ಒಂದು ಸ್ವಲ್ಪ ಧೈರ್ಯ ಬರಲಿ ಅಂತ ಹೇಳಿ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ದಯವಿಟ್ಟು ನಿಮಗೇನಾದರೂ ಪದೇ ಪದೇ ಈ ವಿಡಿಯೋ ಮಾಡ್ತಾ ಇದ್ದಾರಾ ಅಂತ ಏನಾದರೂ ಬೇಜಾರಿದ್ರೆ ದಯವಿಟ್ಟು ತಪ್ಪು ತಿಳ್ಕೊಳಕ್ಕೆ ಹೋಗಬೇಡಿ. ಯಾಕಂದರೆ ನಾವು ಇನ್ನೊಬ್ಬರಿಗೆ ಇನ್ಸ್ಪೈರ್ ಆಗಿ ಬಾಳೋದನ್ನು ನಾವು ಕಲಿಬೇಕು. ಯಾಕಂದ್ರೆ ಈ ಜೀವನ ಅಂತ ಹೇಳಿದೆ ಅಂದರೆ ಭೂಮಿ ಮೇಲೆ ಹುಟ್ಟಿದ ಮೇಲೆ ಒಂದಿಲ್ಲ ಒಂದು ದಿನ ಭೂಮಿಗೆ ಹೋಗಲೇಬೇಕು, ಅಂದರೆ ಮಣ್ಣಿಗೆ ಹೋಗಲೇಬೇಕು. ಇರುವಷ್ಟು ದಿನ ನಾವು ಎಲ್ಲರ ಜೊತೆಗೆ ಚೆನ್ನಾಗಿ ನಗ್ನಗ್ತಾ ಪ್ರೀತಿಯಿಂದ ಬಾಳ್ಬೇಕು ಅನ್ನೋದೇ ನನ್ನ ಒಂದು ಗುರಿ, ನನ್ನ ಒಂದು ಆಸೆ ಅಂತ ಹೇಳ್ತಾ ನಾನು ಈ ಒಂದು ವಿಡಿಯೋಗಳನ್ನು ಮಾಡ್ತಾ ಇದ್ದೀನಿ. ದಯವಿಟ್ಟು ನಿಮಗೆ ಈ ವಿಡಿಯೋಗಳು ಇಷ್ಟವಾದರೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ಸ್ ಮಾಡಿರಿ. ಮತ್ತೊಂದು ಸರಿ ಹೇಳ್ತೀನಿ ನಿಮಗೆ, ಯಾಕಂದರೆ ಕಮೆಂಟಲ್ಲಿ ತಿಳಿಸ್ತಾರೆ ನೀವು ಯಾವ ಆಸ್ಪತ್ರೆ ತೋರಿಸಿದ್ರಿ ಏನು ಅಂತ ಹೇಳಿ. ನಾನು ಮಂಗಳೂರಿನ ದೇರಳಕಟ್ಟೆ ಕ್ರಾಸು, ಅಂದರೆ ಚಿಕ್ಕಮಗಳೂರಲ್ಲ, ಹಿರೇಮಗಳೂರು, ಮಂಗಳೂರಿನ ದೇರಳಕಟ್ಟೆ ಕ್ರಾಸು ಏನೋಪಾಯದಲ್ಲಿ ನಾನು ಟ್ರೀಟ್ಮೆಂಟನ್ನು ತೊಗೊಂಡಿದ್ದು. ಬೇಕಾದರೆ ನಿಮಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ನನ್ನ ವಿಡಿಯೋದಲ್ಲಿ ಕೆಳಗೆ ಹಾಕಿರ್ತೇನೆ, ನಾನು ವಿಳಾಸವನ್ನು ಕೊಟ್ಟಿರ್ತೀನಿ. ನಿಮ್ಗೆ ಯಾರು ಆಜು ಬಾಜು ಇದ್ದವರು, ನಿಮ್ಮ ಅಕ್ಕಪಕ್ಕದ ಮನೆಯವರು, ಬೇರೆದವರು, ನಿಮ್ಗೆ ಯಾರ ಸಂಬಂಧಿಕರು ಗೊತ್ತಿದ್ದರೆ ದಯವಿಟ್ಟು ಈ ವಿಳಾಸನ ಕೊಡ್ರಿ ಅವ್ರಿಗೆ. ಅವರು ಅಲ್ಲಿ ಹೋಗಿ ಟ್ರೀಟ್ಮೆಂಟನ್ನು ತೊಗೋಬೋದು, ಉಚಿತವಾಗಿ ಟ್ರೀಟ್ಮೆಂಟನ್ನು ಕೊಡ್ತಾರೆ. ದಯವಿಟ್ಟು ಯಾವುದೇ ರೀತಿಯ ಒಂದು ದುಡ್ಡಿನ, ಯಾಕಂದರೆ ಈ ಕ್ಯಾನ್ಸರ್ನ ರೋಗಕ್ಕೆ ಎಷ್ಟು ಲಕ್ಷ ಎಷ್ಟು ಕೋಟಿ ಹೋಗುತ್ತೆ ಅನ್ನೋದು ಗೊತ್ತಿಲ್ಲ, ಅಷ್ಟೊಂದು ಟ್ರೀಟ್ಮೆಂಟು ಜಾಸ್ತಿ ಒಂದು ವೆಚ್ಚ ಇದೆ ಇದಕ್ಕೆ. ಹಾಗಾಗಿ ತುಂಬ ಚೆನ್ನಾಗಿ ನೋಡ್ತಾರೆ, ಫ್ರೀಯಾಗಿ ನಿಮಗೆ ಚಿಕಿತ್ಸೆ ಸಿಗುತ್ತೆ. ಕಳಿಸ್ಕೊಡಿ, ನಿಮಗೆ ಗೊತ್ತಿದ್ದವರು ಯಾರಾದರೂ ಇದ್ದರೆ ಆ ಒಂದು ಆಸ್ಪತ್ರೆಗೆ ಕಳಿಸ್ಕೊಡಿ, ಟ್ರೀಟ್ಮೆಂಟನ್ನು ತೊಗೊಂಡು ಬೇಗ ಹುಷಾರಾಗಿ ಬರ್ತಾರೆ. ಹಾಗೆ ಅದರ ಜೊತೆಗೆ ನಾನು ಹೇಳ್ತಕ್ಕಂಥ ಈ ಒಂದು ಟಿಪ್ಸ್ಗಳನ್ನು ನೀವು ಕೂಡ ಯೂಸ್ ಮಾಡಿಕೊಂಡು ದಿನನಿತ್ಯ ನೀವು ಆರೋಗ್ಯಕರವಾಗಿರಿ ಅಂತ ಹೇಳ್ತಾ ನನ್ನ ಒಂದು ವಿಡಿಯೋನ ಮುಗಿಸ್ತೇನೆ. ನಿಮಗೆ ಈ ಒಂದು ವಿಡಿಯೋ ಇಷ್ಟವಾದರೆ ಹೇಳಿದ್ನೆಲ್ಲ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ಸ್ ಮಾಡಿರಿ. ನೀವೆಲ್ಲರೂ ವಿಡಿಯೋನ ವೀಕ್ಷಿಸಿದಂಥ ತಮಗೆಲ್ಲರಿಗೂ ಹೃದಯಪೂರ್ವಕವಾದ ಧನ್ಯವಾದಗಳು.